Hi everyone, I am Ambika, student of Interface College, Davangere. In this video, we can learn about the topics like variable, constants, data types, and size of data types. Variables. Variables is nothing but a container. The content of the container keeps on changing as per our requirements. ವೇರಿಯಬಲ್ ಅಂತ ಅಂದ್ರೆ ಕಂಟೈನರ್ ಅಂತ ಹೇಳ್ಬೋದು. ಅದರಲ್ಲಿರುವಂತ ಕಂಟೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ ಯೂಸರಿಗೆ ಬೇಕಾದಂಗೆ. ಇದನ್ನ ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಲಂಚ್ ಬಾಕ್ಸ್ ನ ಇಲ್ಲಿ ವೇರಿಯಬಲ್ ಅಂತ ಕನ್ಸಿಡರ್ ಮಾಡ್ಬೋದು. ಕಂಟೆಂಟ್ ಆಗಿ ಅದ್ರಲ್ಲಿ ಹಾಕೊಂಡು ಹೋಗಂತ ತಿಂಡಿನ ಕನ್ಸಿಡರ್ ಮಾಡ್ಬೋದು. ನಾವು ಲಂಚ್ ಬಾಕ್ಸಿಗೆ ಒಂದ್ ದಿವಸ ಪೂರಿ ಹಾಕೊಂಡು ಹೋಗ್ತೀವಿ, ನೆಕ್ಸ್ಟ್ ಡೇ ಅದಕ್ಕೆ ದೋಸೆ ಅಂತೆ, ಅದ್ರ ನೆಕ್ಸ್ಟ್ ಡೇ ಅಂತೆ ಇಡ್ಲಿ ಅಂತೆ, ಈ ತರ ಅದ್ರಲ್ಲಿರುವಂತ ಕಂಟೆಂಟ್ ನ ನಾವು ಚೇಂಜ್ ಮಾಡ್ತಾ ಹೋಗ್ತೀವಲ್ಲ, ಅದೇ ರೀತಿ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ವೇರಿಯೇಬಲ್ಸ್ ಅಲ್ಲಿ ಅಂತ ಹೇಳ್ತಾರೆ. ರೂಲ್ಸ್ ಫಾರ್ ನೇಮಿಂಗ್ ವೇರಿಯೇಬಲ್ಸ್. ನಾವು ವೇರಿಯೇಬಲ್ಸ್ ನ ನೇಮಿಂಗ್ ಮಾಡ್ಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ರೂಲ್ ಬಂದ್ಬಿಟ್ಟು ವೇರಿಯೇಬಲ್ ನೇಮ್ ಮಸ್ಟ್ ಬಿಗಿನ್ ವಿತ್ ಲೆಟರ್ ಆರ್ ಅಂಡರ್ಸ್ಕೋರ್. ವೇರಿಯೇಬಲ್ ನೇಮ್ ನ ನಾವು ಲೆಟರ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನೋ ಅದರ್ ಸ್ಪೆಷಲ್ ಕ್ಯಾರೆಕ್ಟರ್ ಇಸ್ ಅಲೋಡ್. ಇದನ್ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತ ಸ್ಪೆಷಲ್ ಕ್ಯಾರೆಕ್ಟರ್ ನ ನಾವು ವೇರಿಯೇಬಲ್ ನೇಮ್ ಆಗಿ ಉಪಯೋಗಿಸಕ್ಕೆ ಬರೋದಿಲ್ಲ. ಇಟ್ ಮಸ್ಟ್ ನಾಟ್ ಕಂಟೇನ್ಸ್ ವೈಟ್ ಸ್ಪೇಸ್. ನಾವು ವೇರಿಯೇಬಲ್ ನೇಮ್ ನ ಮಾಡ್ಬೇಕಾದ್ರೆ ಮಧ್ಯ ವೈಟ್ ಸ್ಪೇಸ್ ನ ಕೊಡೋಂಗಿಲ್ಲ. ಇಟ್ ಶುಡ್ ನಾಟ್ ಕಂಟೇನ್ಸ್ ಕೀವರ್ಡ್ಸ್. ವೇರಿಯೇಬಲ್ ನೇಮ್ ಮಾಡ್ಬೇಕಾದ್ರೆ ನಾವು ಅದನ್ನ ಕೀವರ್ಡ್ಸ್ ಗಳನ್ನ ಉಪಯೋಗಿಸಂಗಿಲ್ಲ. ಕೀವರ್ಡ್ಸ್ ಅಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ ಇಂಟಿಜರ್ ಬರುತ್ತೆ, ಬ್ರೇಕ್ ಬರುತ್ತೆ, ಸ್ವಿಚ್, ರಿಟರ್ನ್, ಕಂಟಿನ್ಯೂ, ಫ್ಲೋಟ್, ವಾಯ್ಡ್. ಇದು ಯಾವುದೇ ರೀತಿಯಾದಂತಹ ಕೀವರ್ಡ್ಸ್ ನಾವು ವೇರಿಯೇಬಲ್ ನೇಮ್ ಆಗಿ ಬಳಸೋಂಗಿಲ್ಲ. ನೆಕ್ಸ್ಟ್ ಬಂದು ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ಸ್ ರೆಪ್ರೆಸೆಂಟ್ ಎ ವ್ಯಾಲ್ಯೂ ದಟ್ ನೆವರ್ ಚೇಂಜಸ್ ಥ್ರೂಔಟ್ ದಿ ಪ್ರೋಗ್ರಾಮ್. ಕಾನ್ಸ್ಟೆಂಟ್ ಅಂತ ಅಂದ್ರೆ ಒಂದ್ ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಚೇಂಜ್ ಆಗೋದೇ ಇಲ್ಲ ಪ್ರೋಗ್ರಾಮ್ ಮುಗಿಯೋ ತನಕ. ದೇರ್ ಆರ್ 3 ಟೈಪ್ಸ್ ಆಫ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಲ್ಲಿ 3 ಟೈಪ್ಸ್ ಇದೆ: ಇಂಟಿಜರ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂಡ್ ಫ್ಲೋಟಿಂಗ್ ಕಾನ್ಸ್ಟೆಂಟ್. ಇಂಟಿಜರ್ ಕಾನ್ಸ್ಟೆಂಟ್. ಇಂಟಿಜರ್ ಕಾನ್ಸ್ಟೆಂಟ್ ಅಲ್ಲಿ ನಾವು ನೆಗೆಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಬೋದು, ಝೀರೋನ ಕನ್ಸಿಡರ್ ಮಾಡ್ಬೋದು, ಮತ್ತೆ ಪಾಸಿಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಅಲ್ಲಿ ನಾವು ಸಿಂಗಲ್ ಕೋಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ ಸಿಂಗಲ್ ಕೋಟ್ ಅಲ್ಲಿ ನಾವು ಲೆಟರ್ಸ್ ತರ ಹಾಕ್ಬೋದು, ಡಿಜಿಟ್ಸ್ ತರ ಹಾಕ್ಬೋದು, ಅಥವಾ ಸ್ಪೆಷಲ್ ಸಿಂಬಲ್ಸ್ ತರ ಹಾಕ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಫ್ಲೋಟಿಂಗ್ ಕಾನ್ಸ್ಟೆಂಟ್. ಫ್ಲೋಟಿಂಗ್ ಕಾನ್ಸ್ಟೆಂಟ್ ಅಂತ ಅಂದ್ರೆ ಡೆಸಿಮಲ್ ನಂಬರ್ಸ್ ಅಂತ ಬರುತ್ತೆ. ಈ ಡೆಸಿಮಲ್ ನಂಬರ್ಸ್ ನ ನಾವು ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ಸ್ ತನಕನೂ ಬಳಸಬಹುದು ಅಂತ ಹೇಳ್ತೀವಿ. Data type. Data type specifies what kind of a value a variable can stored in it. ಡೇಟಾ ಟೈಪ್ ಏನ್ ಹೇಳುತ್ತೆ ಅಂತ ಅಂದ್ರೆ ಯಾವ ತರ ವ್ಯಾಲ್ಯೂನ ವೇರಿಯೇಬಲ್ ಕಂಟೈನ್ ಮಾಡಿದೆ ಅಂತ ಹೇಳುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಇಂಟ್ a is equal to 10 ಅಂತ ಇದೆ. a ಅನ್ನೋ ವೇರಿಯೇಬಲ್ ಇಂಟಿಜರ್ ವ್ಯಾಲ್ಯೂನ ಕಂಟೈನ್ ಮಾಡಿದೆ, ಇಂಟಿಜರ್ ವ್ಯಾಲ್ಯೂ 10 ಅನ್ನೋದನ್ನ ಕಂಟೈನ್ ಮಾಡಿದೆ ಅಂತ ಹೇಳ್ತಾರೆ. There are 3 types of data types. Data types ಅಲ್ಲಿ 3 types ಇದೆ: integer data type, float data type and character data type. Integer data type ಅಂತ ಅಂದ್ರೆ integer data type used to store an integer value. Integer data type ನ ನಾವು integer value ಸ್ಟೋರ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. Integer value that can be accessed using %d as format specifier. ಇಂಟಿಜರ್ ವ್ಯಾಲ್ಯೂನ ನಾವು ಆಕ್ಸೆಸ್ ಮಾಡ್ಬೋದು %d ಅನ್ನೋ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಬಂದು ಕ್ಯಾರೆಕ್ಟರ್ ಡೇಟಾ ಟೈಪ್. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಅಂಡ್ ಸಿಂಗಲ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಟೈಪ್ ನ ನಾವು ಸಿಂಗಲ್ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ಡೇಟಾ ಟೈಪ್ ಕ್ಯಾನ್ ಬಿ ಆಕ್ಸೆಸ್ಡ್ ಯೂಸಿಂಗ್ %c as format specifier. %c ಅನ್ನೋ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ಕೊಂಡು ನಾವು ಕ್ಯಾರೆಕ್ಟರ್ ಡೇಟಾ ಟೈಪ್ ನ ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫ್ಲೋಟ್ ಡೇಟಾ ಟೈಪ್. ಫ್ಲೋಟ್ ಡೇಟಾ ಟೈಪ್ ಇಸ್ ಯೂಸ್ಡ್ ಟು ಸ್ಟೋರ್ ಎ ಡೆಸಿಮಲ್ ವ್ಯಾಲ್ಯೂ. ಫ್ಲೋಟ್ ಡೇಟಾ ಟೈಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ
ಡೆಸಿಮಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫ್ಲೋಟ್ ಡೇಟಾ ಟೈಪ್ ಕ್ಯಾನ್ ಬಿ ಆಕ್ಸೆಸ್ಡ್ ಯೂಸಿಂಗ್ %f as ಫಾರ್ಮ್ಯಾಟ್ ಸ್ಪೆಸಿಫೈಯರ್. %f ಅನ್ನೋ ಫಾರ್ಮ್ಯಾಟ್ ಸ್ಪೆಸಿಫೈಯರ್ನ ಯೂಸ್ ಮಾಡ್ಕೊಂಡು ನಾವು ಫ್ಲೋಟ್ ಡೇಟಾ ಟೈಪ್ನ ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸೈಜ್ ಆಫ್ ಡೇಟಾ ಟೈಪ್. ಇಲ್ಲಿ ನಾವು ಒಂದು ಡಿಜಿಟಿಗೆ 1 ಬಿಟ್ ಅಂತ ಕರಿತೀವಿ. 8 ಬಿಟ್ ಸೇರಿದ್ರೆ 1 ಬೈಟ್ ಅಂತ ಕರಿತೀವಿ. ಇಂಟಿಜರಿಂದ ಸೈಜ್ ಬಂದು 4 ಬೈಟ್ಸ್ ಇರುತ್ತೆ. ಕ್ಯಾರೆಕ್ಟರ್ ಇನ್ ಸೈಜ್ ಬಂದು 1 ಬೈಟ್ ಇರುತ್ತೆ ಅಂಡ್ ಫ್ಲೋಟಿಂಗ್ ಸೈಜ್ ಬಂದು 4 ಬೈಟ್ಸ್ ಇರುತ್ತೆ. ಇದನ್ನ ನಾವು ಪ್ರೋಗ್ರಾಮ್ ಮುಖಾಂತರ ನೋಡೋದಾದ್ರೆ ನಾನಿಲ್ಲಿ ನೋಡ್ತಾ ಇರ್ಬೋದು, ಇಂಟೀಜರ್ ಅನ್ನೋ ಡೇಟಾ ಟೈಪ್ ತಗೊಂಡಿದ್ದೀನಿ ಮತ್ತೆ ಎ ಅನ್ನೋ ವೇರಿಯಬಲ್ ನೇಮ್ ತಗೊಂಡಿವಿ, ಅದಕ್ಕೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದ್ದೀವಿ. ಅದೇ ರೀತಿ ಕ್ಯಾರೆಕ್ಟರ್ ಇಂದ ತಗೊಂಡಿದ್ವಿ, ನೆಕ್ಸ್ಟ್ ಫ್ಲೋಟ್ ವ್ಯಾಲ್ಯೂನ ಸಹಿತ ತಗೊಂಡಿದ್ದೀವಿ. ನಾವಿಲ್ಲಿ ಸೈಜ್ ಆಫ್ ಇಂಟೀಜರ್ ಫೈಂಡ್ ಔಟ್ ಮಾಡ್ಲಿಕ್ಕೋಸ್ಕರ ಇಲ್ಲಿ %d ಬೈಟ್ಸ್ ಅಂತ ಕರೆದಿದ್ದೀವಿ. ನಾವಿಲ್ಲಿ ಇಂಟೀಜರ್ ಜಾಗದಲ್ಲಿ ಬೇಕಿದ್ರೆ ವೇರಿಯಬಲ್ ನೇಮ್ ಸಹಿತ ಹಾಕ್ಬೋದು. ಇಲ್ಲಿ ಎ ಅಂತ ಹಾಕ್ಬೋದು, ಇಲ್ಲಿ ಕ್ಯಾರೆಕ್ಟರ್ ಇಂದು ಬಿ ಅಂತ ಹಾಕ್ಬೋದು, ನೆಕ್ಸ್ಟ್ ಫ್ಲೋಟ್ ಇಂದು ಸಿ ಅಂತಾನು ಸಹಿತ ನಾವಿಲ್ಲಿ ಇಂಟೀಜರ್ ಜಾಗದಲ್ಲಿ ಎ ಅನ್ನೋ ವೇರಿಯಬಲ್ ನ ಪಾಸ್ ಮಾಡಿದ್ರೆ ಸಹಿತ ಎ ಅನ್ನೋ ವೇರಿಯಬಲ್ ಇಂಟೀಜರ್ ಅನ್ನೋ ಡೇಟಾ ಟೈಪ್ ಕನ್ಸಿಡರ್ ಮಾಡಿರೋದ್ರಿಂದ ಇಂಟೀಜರ್ ಸೈಜ್ ಸಹಿತ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಾವು ಎ ಅನ್ನೋ ವೇರಿಯಬಲ್ ನ ಪಾಸ್ ಮಾಡಿದ್ರೆ ನಮಗೆ ಇಲ್ಲಿರುವಂತ 5 ಅನ್ನೋ ವ್ಯಾಲ್ಯೂನ ಇಲ್ಲಿ ಆಕ್ಸೆಸ್ ಮಾಡ್ಬೋದು. ನಾನು ನಿಮಗೆ ಡೇಟಾ ಟೈಪ್ಸ್ ಅಲ್ಲಿ ಹೇಳಿದ್ದೆ, %d ಅನ್ನೋ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ಕೊಂಡು ನಾವು ಇಂಟಿಜರ್ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದು ಅಂತ. ಅದೇ ರೀತಿ %c ಅನ್ನೋ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ಕೊಂಡು ಕ್ಯಾರೆಕ್ಟರ್ ಇದನ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದ್ದೆ. ಅದೇ ರೀತಿ ಫ್ಲೋಟ್ ಅಲ್ಲಿ %f ಅನ್ನೋ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ಕೊಂಡು ಡೆಸಿಮಲ್ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದ್ದೆ. ಈಗ ನಾ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ನೋಡ್ಬೋದು, ಸೈಜ್ ಆಫ್ ಇಂಟಿಜರ್ ಏನ್ ಬಂದಿದೆ 4 ಬೈಟ್ಸ್ ಅಂತ ಬಂದಿದೆ. ಅದೇ ರೀತಿ ಸೈಜ್ ಆಫ್ ಕ್ಯಾರೆಕ್ಟರ್ ಏನ್ ಬಂದಿದೆ ಅಂತ ಅಂದ್ರೆ 1 ಬೈಟ್ ಅಂತ ಬಂದಿದೆ. ಸೈಜ್ ಆಫ್ ಫ್ಲೋಟ್ ಬಂದು 4 ಬೈಟ್ಸ್ ಅಂತ ಬಂದಿದೆ. ಮತ್ ಇಂಟಿಜರ್ ಎ ಅನ್ನೋದು ಯಾವ ವ್ಯಾಲ್ಯೂ ಕನ್ಸಿಡರ್ ಮಾಡಿದೆ ಅಂದ್ರೆ 5 ಅನ್ನೋ ವ್ಯಾಲ್ಯೂನ ಕಂಟೈನ್ ಮಾಡಿದೆ ಅಂತ ತೋರಿಸಿದೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಬಿ ಅಲ್ಲಿ ಏನಿದೆ ಎ ಅನ್ನೋ ಇದು ಆಲ್ಫಾಬೆಟ್ ಇದೆ. ಅದೇ ರೀತಿ ಫ್ಲೋಟ್ ಅಲ್ಲಿ ಸಿ ಅನ್ನೋ ವೇರಿಯಬಲ್ ಅಲ್ಲಿ 4.5 ಅನ್ನೋದು ಡೆಸಿಮಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದೆ. ನಾನು ನಿಮ್ಗೆ ಹೇಳ್ದೆ ಇಲ್ಲಿ ಇಂಟಿಜರ್ ಬದಲು ನಾವು ವೇರಿಯಬಲ್ ನೇಮ್ನ ಸಹಿತ ಪಾಸ್ ಮಾಡ್ಬೋದು ಅಂತ. ಅದನ್ನು ಸಹಿತ ಇಲ್ಲಿ ಟೆಸ್ಟ್ ಮಾಡಿ ನೋಡೋಣ. ಇಲ್ಲಿ ಎ ಅನ್ನೋ ವೇರಿಯಬಲ್ ಪಾಸ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಇಲ್ಲಿ ಬಿ ಅನ್ನೋ ವೇರಿಯಬಲ್ ಪಾಸ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಇಲ್ಲಿ ಸಿ ಅನ್ನೋ ವೇರಿಯಬಲ್ ನ ಪಾಸ್ ಮಾಡ್ತಾ ಇದ್ದೀನಿ. ನಾವು ಇದನ್ನ ಪಾಸ್ ಮಾಡಿದ್ರೆ ಸಹಿತ ನಮಗೆ ಇಂಟಿಜರ್ ಇಂದು ಕ್ಯಾರೆಕ್ಟರ್ ಇಂದು ಫ್ಲೋಟ್ ಇಂದ ನಮಗೆ ಸೈಜ್ ಸಿಗೋದು. ನೋಡ್ತಾ ಇರ್ಬೋದು, ಅದೇ ಔಟ್ಪುಟ್ಟೇ ಬಂತು. ಇಲ್ಲಿ ಸೈಜ್ ಆಫ್ ಇಂಟಿಜರ್ ಏನಂತ ಬಂತು 4 ಬೈಟ್ಸ್ ಅಂತ ಬಂತು, ಕ್ಯಾರೆಕ್ಟರ್ ಬಂದು 1 ಬೈಟ್ಸ್ ಅಂತ ಬಂತು, ನೆಕ್ಸ್ಟ್ ಫ್ಲೋಟ್ ಬಂದು 4 ಬೈಟ್ಸ್ ಅಂತ ಬಂತು. ಥ್ಯಾಂಕ್ ಯು.